ಕುಂಭರಾಶಿ ಕುಂಭಲಗ್ನ ಸಂಜಾತರು ಜ್ಯೋತಿಷ ಶಾಸ್ತ್ರದ ಪ್ರಕಾರವಾಗಿ ನೋಡಿದಾಗ ಬಹಳ ದುರಾದೃಷ್ಟವಂತರು ಅಂತ ಹೇಳುತ್ತೆ. ಜೀವನ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ತಮಗೆ ಹೇಗೆ ಬೇಕೋ ಹಾಗೇ ಮಾಡ್ತಾರೆ, ಹಠಮಾರಿ ಸ್ವಭಾವ. ಆದರೆ ನಿಧಾನಸ್ಥರು, ತಲೆಗೆ ಸಂಬಂಧಪಟ್ಟಿರುವ, ಕಾಲಿಗೆ ಸಂಬಂಧಪಟ್ಟಿರುವ ಮತ್ತು ರಕ್ತ ಪರಿಚಲನೆಗೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆಗಳು ಇವರನ್ನು ಕಾಡುತ್ತೆ. ಎಲ್ಲಾದರೂ ನದಿ ಗಿದಿಗಳಿದ್ದ ಕಡೆ ನೀವು ಹೋದಾಗ ಆ ಬುಡದಲ್ಲೇ ಒಂದೆರಡು ದೀಪ ಹಚ್ಚಿ ಜಲದೇವತೆಗೆ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಪರಮಾದ್ಭುತವಾದ ಒಂದು ಪರಿಹಾರವನ್ನು ಇವರಿಗೆ ಕೊಡುತ್ತೆ. ವಿದ್ಯಾರ್ಥಿಗಳೇನು ಮಾಡಬೇಕು? ವಿದ್ಯೆ ಚೆನ್ನಾಗಿ ಹೆಚ್ಚಲಿಕ್ಕೆ ಅಂತ ನಾವು ನೋಡಿದಾಗ ಆನೆಗೆ ಯಾವುದಾದರೂ ತಿನ್ನುವ ಪದಾರ್ಥವನ್ನು ಕೊಡಬೇಕು. ಇವರಿಗೂ ಕೂಡ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚು ಬರ್ತಕ್ಕಂತಹ ಲಗ್ನ ಮತ್ತು ರಾಶಿ. ಭಾಗ್ಯ ಹೆಚ್ಚಲಿಕ್ಕೆ ಏನು ಮಾಡಬೇಕು ಅಂತಂದರೆ ಇವರು ಗೋಸೇವೆಯನ್ನು ಮಾಡಬೇಕು. ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲದರಲ್ಲೂ ಸಿದ್ಧಿ, ವೃದ್ಧಿ, ಶ್ರೇಯಸ್ಸು ಬಯಸ್ತಕ್ಕಂತಹ ಕುಂಭರಾಶಿ ಕುಂಭಲಗ್ನ ಸಂಜಾತರು ಫ್ಯಾನನ್ನು ಕೊಡಿಸಿ. ಯಾರಿಗೆ ಫ್ಯಾನ್ ಇಲ್ವೋ, ಕಡು ಬಡತನದಲ್ಲಿದ್ದಾರೋ ನಿಮ್ಮನೆ ಕೆಲಸದವ್ರಿಗೆ ಕೊಡಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗೆ ಕೊಡಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ಚಿಂತನೆಗಳಿಂದ ಹೊಸ ಚೈತನ್ಯ ತುಂಬುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಸನ್ಮಂಗಳವಾಗಲಿ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದಲ್ಲಿ ನಾವು ಸರಣಿ ಸಂಚಿಕೆಯಲ್ಲಿ ಒಂದೊಂದು ರಾಶಿಯ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕುಂಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭ ರಾಶಿ, ಕುಂಭ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಸಾಮಾನ್ಯವಾಗಿ ಎದುರಾಗುವಂಥ ಸಮಸ್ಯೆ ಮತ್ತು ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಕುಂಭರಾಶಿ ಕುಂಭಲಗ್ನ ಸಂಜಾತರು ಜ್ಯೋತಿಷ ಶಾಸ್ತ್ರದ ಪ್ರಕಾರವಾಗಿ ನೋಡಿದಾಗ ಬಹಳ ದುರಾದೃಷ್ಟವಂತರು ಅಂತ ಹೇಳುತ್ತೆ. ಬಹಳ ಅದೃಷ್ಟ ಕಡಿಮೆ ಅಂತ ಇವರಿಗೆ. ಈ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಅದು ಹೇಗೆ ಅಂತಂದರೆ, ಆದಿಯಲ್ಲಿ ಕಷ್ಟ ಅನುಭವಿಸ್ತಾರೆ, ಅಂತ್ಯದಲ್ಲಿ ಬಹಳ ಸುಖ ಪಡ್ತಾರೆ ಅಂತಲೂ. ಅಂತ್ಯದಲ್ಲಿ ಕಷ್ಟಪಡಬೇಕಾದ್ರೆ ಆದಿಯಲ್ಲಿ ಸುಖ ಪಟ್ಬಿಟ್ಟಿರ್ತಾರೆ ಅಂತ. ಜೀವನ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಆದರೆ ಇದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಹೀಗೆ ಆಗುತ್ತೆ ಅನ್ನೋದಾದರೆ ನಾವೆಲ್ಲ ಏನಕ್ಕೆ ಬೇಕು? ಅದನ್ನು ಬದಲು ಮಾಡಿಕೊಳ್ಳಬೇಕು. ಅದನ್ನು ಬದಲು ಮಾಡಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಬರುತ್ತೆ. ಕುಂಭರಾಶಿಯವರ ಮೊದಲನೆಯ ಗುಣ ಏನು ಅಂತಂದರೆ, ಯಾವುದನ್ನು ಹೊರಗೆ ಅಷ್ಟು ಬಿಡೋದಿಲ್ಲ. ತನ್ನಲ್ಲೇ ತಾನು ಹಿಡಿದಿಟ್ಕೊಳ್ತಕ್ಕಂಥದ್ದು. ತಮಗೆ ಹೇಗೆ ಬೇಕೋ ಹಾಗೇ ಮಾಡ್ತಾರೆ. ಯಾರು ಎಷ್ಟು ಹೇಳಿದರೂ ಕೂಡ ಇದು ಬಲಗಡೆಗಿಡೋ ಅಂತ ನೀವು 10 ಸತಿ ಹೇಳಿದ್ರೆ ಹೌದೇ ಅಂದ್ಬಿಟ್ಟು ಎಡಗಡೆಗೆ ಇಡೋದು. ಆ ಥರದ ಒಂದು ಹಠಮಾರಿ ಸ್ವಭಾವ. ಆದರೆ ನಿಧಾನಸ್ಥರು, ಇವ್ರು ರೇಗೋದಿಲ್ಲ, ಹೆಚ್ಚು ಕೂಗೋದಿಲ್ಲ. ಆದರೆ ಏನು ಮಾಡ್ತಾರೆ ಅಂದರೆ, ಏನು ಮಾಡಬೇಕು ಕೃತಿಯಲ್ಲಿ ಮಾಡಿ ತೋರಿಸ್ಬಿಡ್ತಾರೆ. ವಿರೋಧವನ್ನು ಕೃತಿಯಲ್ಲಿ ತೋರಿಸ್ತಕ್ಕಂಥವರಲ್ಲಿ ಕುಂಭರಾಶಿ ಅಥವಾ ಕುಂಭಲಗ್ನ ಸಂಜಾತರು ನಿಸ್ಸೀಮರವು ಅಂತ ಹೇಳಿ ನಮಗೆ ಅನುಭವದಲ್ಲೂ ಕೂಡ ನಾವು ನೋಡಬಹುದು. ಇದನ್ನು ಇಂತಹ ಕುಂಭರಾಶಿ ಕುಂಭಲಗ್ನದವರು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು? ಅಮ್ಮನವರ ಆರಾಧನೆಯನ್ನು ಎಷ್ಟು ಇವರು ಮಾಡ್ತಾ ಬಂದರೆ, ಪೂಜೆ ಪುನಸ್ಕಾರಗಳು, ಆತ್ಮಸ್ಥೈರ್ಯ ಅಷ್ಟು ಇವರಿಗೆ ಹೆಚ್ಚುತ್ತಾ ಅನುಕೂಲ ಆಗುತ್ತೆ ಅಂತ ಹೇಳಬಹುದು. ಮತ್ತು ಆರೋಗ್ಯದ ವಿಚಾರದಲ್ಲಿ ಕೂಡ ಇವರಿಗೆ ಏನಾಗುತ್ತೆ ಅಂದರೆ, ತಲೆಗೆ ಸಂಬಂಧಪಟ್ಟಿರುವ, ಕಾಲಿಗೆ ಸಂಬಂಧಪಟ್ಟಿರುವ ಮತ್ತು ರಕ್ತ ಪರಿಚಲನೆಗೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆಗಳು ಇವರನ್ನು ಕಾಡುತ್ತೆ. ಅಂತಹ ಸಮಸ್ಯೆಗಳ ಪರಿಹಾರಕ್ಕೆ ಇವರು ಏನು ಮಾಡಬೇಕು ಅಂತಂದರೆ, ಇವರು ಆಂಜನೇಯ ಸ್ವಾಮಿಯ ಪೂಜೆ ಪುನಸ್ಕಾರ, ಸ್ತೋತ್ರದ ಪಠನೆ, ವ್ರತವನ್ನು, ಶನಿವಾರ ವ್ರತ ಅಂತಿದೆ, ಅದನ್ನು ಮಾಡ್ತಕ್ಕಂಥದ್ದು ಇವರಿಗೆ ಹೆಚ್ಚಿನ ಶುಭ ಮತ್ತು ಲಾಭವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. ಎರಡನೆಯದ್ದು ಹಣಕಾಸಿನ ಸುವ್ಯವಸ್ಥೆ, ಕುಟುಂಬ ವರ್ಗದ ಒಂದು ಸಂರಕ್ಷಣೆ, ಕುಟುಂಬದ ಸಿದ್ಧಿ, ವೃದ್ಧಿಗಳು, ಏಳಿಗೆಗಾಗಿ ಇವರು ಏನು ಮಾಡಬೇಕು ಅಂತಂದರೆ, ಜಲದೇವತೆಗೆ ದೀಪಾರ್ಪಣೆ ಮಾಡಬೇಕು. ಹಿಂದೆ ಹೇಳಿದೆ ನೀರಲ್ಲಿ ತೇಲು ಬಿಡಬೇಕು ಅಂತ. ಇವರು ತೇಲು ಬಿಡೋದಲ್ಲ, ನೀರು ಇರುವ ಸ್ಥಳದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಬರೋದು. ಎಲ್ಲಿ ನೀರಿರುತ್ತೋ, ಹೊಳ ಗದ್ದೆಯಲ್ಲೂ ನಿಮ್ಮ ನೀರು ನಿಂತರೂ ಏನು ಅಡ್ಡಿ ಇಲ್ಲ, ಅಲ್ಲೊಂದೆರಡು ದೀಪ ಹಚ್ಚೋದು. ಅಥವಾ ಎಲ್ಲಾದರೂ ನದಿ ಗಿದಿಗಳಿದ್ದ ಕಡೆ ನೀವು ಹೋದಾಗ ಆ ಬುಡದಲ್ಲೇ ಒಂದೆರಡು ದೀಪ ಹಚ್ಚಿ ಜಲದೇವತೆಗೆ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಪರಮಾದ್ಭುತವಾದ ಒಂದು ಪರಿಹಾರವನ್ನು ಇವರಿಗೆ ಕೊಡುತ್ತೆ. ಮೂರನೇದು ಧೈರ್ಯ ಸಾಹಸಗಳು ಮೆರೆಯೋಣ. ಉಪಾಯಗಳು ಫಲಕಾರಿಯಾಗಬೇಕು. ಅಣ್ಣ ತಮ್ಮಂದರೊಂದಿಗೆ
ಬಾಂಧವ್ಯ ಹೆಚ್ಚಬೇಕು ಅಂತ ಇರ್ತಕ್ಕಂಥವ್ರು ಇವರೇನು ಮಾಡಬೇಕು ಅಂತಂದರೆ ದೀಪ ಸಂರಕ್ಷಣೆಯನ್ನು ಮಾಡು ಅಂತ ಹೇಳ್ತಿ ಇಲ್ಲೂ ಕೂಡ. ದೀಪ ಸಂರಕ್ಷಣೆಯನ್ನು ಹೇಗೆ ಮಾಡೋದು ಅಂತಂದರೆ ಎಲ್ಲ ಕಡೆ ಈಗ ಗಾಳಿ ಆಡಿ ದೀಪಗಳೆಲ್ಲ ಆರು ಹೋಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೇನಾದರೂ ಒಂದು ಈ ಗಾಜಿನ ಒಂದು ಕವಚ ಥರದಲ್ಲಿ ಒಂದು ಮಾಡಿಸಿಕೊಡ್ತಕ್ಕಂಥದ್ದು, ಇಲ್ಲ ಅವರು ಆಕಾಶ ದೀಪವನ್ನು ಹಚ್ಚಬೇಕು. ಮನೆ ಮುಂದೆ ಈ ದೀಪಾವಳಿ ಹಬ್ಬದಲ್ಲಿ ನಾವು ಹಚ್ತೀವಿ ನೋಡಿ, ಮೇಲುಗಡೆಗೆ ಏರಿಸಿ, ಈಗ ಬರೋ ಕಾರ್ತಿಕ್ ಮಾಸದಲ್ಲಿ ಪ್ರಾರಂಭ ಆಗುತ್ತೆ. ಅಂತಹ ಒಂದು ಮನೆಯ ಮೇಲ್ಬದಿಯಲ್ಲಿ ಒಂದು ದೀಪವನ್ನು ಹಚ್ಚಿದರೂ ಕೂಡ ಈ ಥರದ ಒಂದು ಬಾಂಧವ್ಯ, ಅಣ್ಣ ತಮ್ಮಂದರಲ್ಲಿ ಕದನ ಇತ್ಯಾದಿಗಳಿದ್ದರೆ ಅದೆಲ್ಲ ಕೂಡ ಶಮಿಸಿ ಹೋಗುತ್ತೆ, ಕಡಿಮೆಯಾಗಿ ಹೋಗುತ್ತೆ. ವಿದ್ಯಾರ್ಥಿಗಳೇನು ಮಾಡಬೇಕು, ವಿದ್ಯೆ ಚೆನ್ನಾಗಿ ಹೆಚ್ಚಲಿಕ್ಕೆ ಅಂತ ನಾವು ನೋಡಿದಾಗ ಇಲ್ಲಿ ಈ ಆನೆಗೆ ಯಾವುದಾದರೂ ತಿನ್ನುವ ಪದಾರ್ಥವನ್ನು ಕೊಡಬೇಕು. ಆನೆ ಸಿಗೋದು ವಿರಳ. ಈಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಬೇರೆ ಥರ ಇತ್ತು, ಈಗಿನ ಕಾಲದಲ್ಲಿ ಅತ್ಯಂತ ವಿರಳ ಆಗಿದೆ. ಆದರೆ ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋದಾಗಲೋ ಅಥವಾ ಝೂಗೆ ಹೋದಾಗಲೋ ಏನು ಮಾಡಬೇಕು, ಆ ಆನೆಗೆ ಸಾಧ್ಯ ಇದ್ದರೆ, ತಿನ್ಲಿಕ್ಕೆ ಬಿಡೋದಿಲ್ಲ ಅಲ್ಲೆಲ್ಲ, ದೇವಸ್ಥಾನಗಳಲ್ಲಿ ಒಂದು ಸಾಧ್ಯತೆ ಇದೆ, ಅಲ್ಲಿ ಹೋದಾಗ ಒಂದು ಸಂಕಲ್ಪ ಮಾಡಿ ಈ ವಿದ್ಯೆ ಚೆನ್ನಾಗಿ ನನಗೆ ಇದು ಬರಲಿ ಅಂತ ಹೇಳಿ ಹಣ್ಣು ಹಂಪಲು ಅಷ್ಟೇ, ಬೇರೆ ಏನು ಪದಾರ್ಥಗಳನ್ನು ಕೊಡದೆ ಹಣ್ಣುಗಳನ್ನು ತಿನ್ನಿಸ್ತಕ್ಕಂಥದ್ದು ಗಜಕ್ಕೆ, ಆನೆಗೆ ಮಾಡಬಹುದಾಗಿ ಇದೆ. ಇನ್ನು ಆಸ್ತಿಯ ವಿಚಾರ, ಭೂಮಿಯ ವಿಚಾರ, ಮನೆಯ ವಿಚಾರದಲ್ಲಿ ವೃದ್ಧಿಗಳು ಮತ್ತು ಅದರಲ್ಲಿ ಯಾವುದಾದ್ರೂ ಒಂದು ಕಾರ್ಯಸಿದ್ಧಿ ನನಗೆ ಆಗಬೇಕು ಅಂತ ಇರ್ತಕ್ಕಂಥವ್ರು ಇವರೇನು ಮಾಡಬೇಕು ಅಂತಂದರೆ, ಈ ಹಾಲು ಮಾರ್ತಕ್ಕಂಥವ್ರು ಇರ್ತಾರೆ, ಅಂದರೆ ಈ ಗೊಲ್ಲರ ಪಂಗಡದವರು. ಕೃಷ್ಣ ಪರಮಾತ್ಮ ಗೊಲ್ಲರವನೇ. ಈ ಹಾಲು ಯಾರು ಮಾರ್ತಾರೋ ಅಥವಾ ಪಶು ಸಾಕಾಣಿಕೆ ಯಾರು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಹಾಲು ಹಿಂಡುವ ಪಾತ್ರೆಯನ್ನು ಕೊಡಿಸ್ಬೇಕು. ನೀವು ಸ್ಟೀಲ್ ಕೊಡಿಸ್ತಿರೋ, ಇಂಡಾಲಿಯಂ ಕೊಡಿಸ್ತಿರೋ, ಅಲ್ಯೂಮಿನಿಯಂ ಕೊಡಿಸ್ತಿರೋ, ಬೆಳ್ಳಿದು ಕೊಡ್ತಿರೋ, ನಿಮ್ಮ ಭಕ್ತಿ ನಿಮ್ಮ ಶಕ್ತಿ, ಅದನ್ನು ಹೇಳಲಿಕ್ಕಿಲ್ಲ. ಪ್ರತಿಫಲ ಅಪೇಕ್ಷೆ ಇರಬಾರ್ದಲ್ಲಿ. ನಾನು ಇದು ಕೊಟ್ಟೆ, ನನಗೆ 1 ಲೀಟ್ರ್ ಹಾಲು ಕೊಟ್ಬಿಡು ಅನ್ನೋದಿಲ್ಲ, ಸುಮ್ಮನೆ ದಾನವನ್ನು ಕೊಟ್ಬಿಡ್ಬೇಕು. ಇದು ಬಳಸ್ಕೊಳ್ಳಯ್ಯ ಅಂತ ಕ್ಯಾನ್ಗಳಲ್ಲಿ ತೊಗೊಂಡೋಗಿ ಡೈರಿಗೆಲ್ಲ ಹಾಕ್ತಿರ್ತಾರಲ್ಲ, ಆ ಥರದ್ದು ಕೊಡಿಸ್ಬಹುದು. ಆ ಥರ ಮಾಡಿದೆ ರಿಯಲ್ ಎಸ್ಟೇಟು ಅಥವಾ ಮನೆ ಬೇಗ ಆಗಬೇಕು ಅಂತ ಇರತಕ್ಕಂಥ ಕುಂಭಲಗ್ನ ಅಥವಾ ಕುಂಭರಾಶಿಯವರಿಗೆ ಅತ್ಯಂತ ಸುಲಲಿತವಾಗಿ ಮನೆ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಒಳ್ಳೆಯ ಸಂತತಿ ಪ್ರಾಪ್ತವಾಗೋದಕ್ಕೆ, ಸಂತತಿ ನಿಧಾನ ಆಗಿದ್ದರೆ ಅತ್ಯಂತ ಶೀಘ್ರದಲ್ಲಿ ಸಂತತಿ ಆಗಲಿಕ್ಕೆ, ಮತ್ತು ಮೇಧಾಶಕ್ತಿ, ಜ್ಞಾಪಕ ಶಕ್ತಿನೇ ಇಲ್ಲ ನಮಗೆ, ಇವಾಗ ಅಂದ್ಕೊಂಡಿದ್ದು ನಾನು ಬೆಳಗ್ಗೆ ಮರ್ತೋಗ್ಬಿಟ್ಟಿರ್ತೀನಿ ಅಂತ ಇರ್ತಕ್ಕಂಥವ್ರು, ಅಂಥವರೆಲ್ಲರಿಗೂ ಬಹಳ ಶುಭಕರವಾಗಿರ್ತಕ್ಕಂತಹ ಫಲವನ್ನು ಕೊಡೋದು ಯಾವುದು ಅಂತಂದರೆ, ಈ ಸ್ಮಶಾನದ ಬಳಿಯಲ್ಲಿರೋ ಯಾವುದಾದರೂ ಒಂದು ದೇವಸ್ಥಾನವನ್ನು ಹುಡುಕೋಬೇಕು. ಇದೆ, ಸುಮಾರು ಕಡೆ ಇದೆ, ಊರುಗಳಲ್ಲಿ ಸಿಗುತ್ತೆ. ಸ್ಮಶಾನದಲ್ಲೇ ದೇವರ ಸ್ಥಾನಗಳು ಇರ್ತಕ್ಕಂಥದ್ದು ಇದೆ. ಹರಿಶ್ಚಂದ್ರನ ಕಲ್ಲು ಅಂತಕ್ಕಂಥದ್ದು ಒಂದು ಕಾಯಂ ಇರುತ್ತೆ ಸ್ಮಶಾನದಲ್ಲಿ, ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ಸ್ಮಶಾನಕ್ಕೆ. ಆವಾಗ ಏನು ಮಾಡಬೇಕು ಅಂತಂದರೆ, ಅಲ್ಲಿ ಯಾರಾದರೂ ಕೆಲಸ ಮಾಡ್ತಕ್ಕಂಥವ್ರು, ಈಗ ಸುಮಾರು ಇದೆಯಲ್ಲ, ಇಂತಹ ಒಂದು ಊರಲ್ಲಿ ಕಷ್ಟ, ಬೇರೆ ಊರುಗಳಲ್ಲಿ ಬಹಳ ಸುಲಭ. ಅಲ್ಲಿ ಶುದ್ಧಿ ಕ್ರಿಯೆಗೆ ಸಹಕರಿಸೋದು, ಹಣಕಾಸನ್ನು ಕೊಟ್ಟು. ಅದು ಭಾಳ ಕಷ್ಟದ ಕೆಲಸ. ಅಲ್ಲಿ ನಾವು ಮೂಗು ಮುರಿತೀವಿ ಅಲ್ಲಿ ಕೆಲಸ ಮಾಡೋರ ಬಗ್ಗೆ. ಪಾಪ ಆ ರುದ್ರಭೂಮಿಯಲ್ಲಿ ಅಲ್ಲಿ ಬಹಳ ಕ್ಲಿಷ್ಟವಾದ ಕೆಲಸ, ಅದು ಬಹಳ ದೊಡ್ಡ ಮನಸ್ಸು ಬೇಕು ಅದೆಲ್ಲ ಮಾಡಲಿಕ್ಕೆ. ಅಂಥವ್ರಿಗೆ ಅನುಕೂಲ ಮಾಡೋದು, ಅಲ್ಲಿ ಸ್ವಚ್ಛತೆಗೆ ಏನು ಮಾಡೋದು, ಹಣಕಾಸನ್ನು ಕೊಡ್ತಕ್ಕಂಥದ್ದು ಮಾಡಿದರೆ ಸಂತತಿಯ ಫಲಪ್ರಾಪ್ತಿ ಅತ್ಯಂತ ಶೀಘ್ರದಲ್ಲಿ ಅತ್ಯಂತ ಚೆನ್ನಾಗಿ ಆಗ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಮೇಧಾಶಕ್ತಿನೂ ಹೆಚ್ಚುತ್ತೆ. ಅದು ಹೇಳೋದೇ ಬೇರೆ ಥರ, ಅದನ್ನು ನಾನು ಸ್ವಲ್ಪ ಸುಲಭೀಕರಿಸಿ ಹೇಳಿದ್ದೀನಿ. ಅದನ್ನು ಮಾಧ್ಯಮದಲ್ಲಿ ಹೇಳೋದು ಕಷ್ಟ, ಅದು ಮಾಡೋದು ಸ್ವಲ್ಪ ಕಷ್ಟ. ಆರೋಗ್ಯಾದಿಗಳ ಒಂದು ವಿಚಾರವಾಗಿ ನೋಡಿದಾಗ ಮಹಿಷಮರ್ದಿನಿ ಹಾಗೇ ಇರಬೇಕು ಅಂತ ಹೇಳಿದೆ. ಮಹಿಷಾಸುರ ಮರ್ದಿನಿಯ ಪ್ರಾರ್ಥನೆಯನ್ನು, ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಹೆಚ್ಚಿನ ಶುಭತ್ವವನ್ನು ಮತ್ತು ಹೆಚ್ಚಿನ ಅನುಕೂಲವನ್ನು ಇವರಿಗೆ ಮಾಡಿಕೊಡುತ್ತೆ. ಎರಡನೆಯದ್ದು, ಇವರಿಗೂ ಕೂಡ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚು ಬರ್ತಕ್ಕಂತಹ ಲಗ್ನ ಮತ್ತು ರಾಶಿ ಇದು. ಅದಕ್ಕಾಗಿ ಇವರೇನು ಮಾಡಬೇಕು ಅಂತ ನೋಡಿದರೆ, ಒಂದೇ ಒಂದು ಶಿವಾಲಯ ಇರತಕ್ಕಂತಹದ್ದನ್ನು ಹುಡುಕಿಕೊಳ್ಳಬೇಕು. ಅಕ್ಕಪಕ್ಕದಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಅಮ್ಮನವರು ಯಾರೂ ಇರಬಾರ್ದು, ಅಲ್ಲಿ ಏನೂ ಇರಬಾರ್ದು. ಅಂತಹ ಶಿವಾಲಯದಲ್ಲಿ ಶಿವನಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ಕೊಡಬೇಕು ಅಲಂಕಾರಕ್ಕೆ ಉಡಿಸಲಿಕ್ಕೆ. ಹಳದಿ ಬಣ್ಣದ ಬಟ್ಟೆ ಪಂಚೆ ತೆಗೆದುಕೊಂಡೋಗಿ ಸ್ವಾಮಿ ದೇವರಿಗೆ ಇದನ್ನು ಉಡಿಸಿ ಅಂತ, ಸುಮ್ಮನೆ ಹಂಗೆ ಇಟ್ಟು ತೆಗೆದರೂ ಏನು ತೊಂದರೆ ಇಲ್ಲ. ಅಂತಹ ಏಕ ಶಿವಾಲಯ, ಒಂದೇ ಒಂದು ದೇವಾಲಯ ಇರಬೇಕು, ಸುತ್ತಮುತ್ತ ಅಂಟುಕೊಂಡು ಏನೂ ಇರಬಾರ್ದು, ಸ್ವಲ್ಪ ಒಂದಷ್ಟು ದೂರದಲ್ಲಿ ಬರೀ ಒಬ್ಬನೇ ಶಿವನ ಮಾತ್ರ ಇರಬೇಕು. ಅಂತಹ ದೇವಾಲಯದಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ಕೊಡ್ತಕ್ಕಂಥದ್ದು, ದಾನವಾಗಿ ಕೊಡ್ತಕ್ಕಂಥದ್ದು, ಸೇವೆಯಾಗಿ ಕೊಡ್ತಕ್ಕಂಥದ್ದು
ದಾಂಪತ್ಯ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಮತ್ತು ಶೀಘ್ರದಲ್ಲಿ ವಿವಾಹ ಆಗಲಿಕ್ಕೆ ಇದು ಬಹಳ ಅಮೃತೋಪಾದಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಆಯುಷ್ಯಾಭಿವೃದ್ಧಿಗೆ ಏನು ಮಾಡಬೇಕು ಇವರು ಅಂದರೆ ಕೃಷ್ಣನ ಧ್ಯಾನವನ್ನು ಪೂಜೆಯನ್ನು ಮಾಡಬೇಕು ಇವರು ಕೂಡ. ಕುಂಭಲಗ್ನ ಕುಂಭರಾಶಿ ಸಂಜಾತರು. ಭಾಗ್ಯೋದಯ ಭಾಗ್ಯ ಹೆಚ್ಚಲಿಕ್ಕೆ ಏನು ಮಾಡಬೇಕು ಅಂತಂದರೆ ಇವರು ಗೋಸೇವೆಯನ್ನು ಮಾಡಬೇಕು. ಭಾಗ್ಯಕ್ಕೋಸ್ಕರ ಕುಂಭಲಗ್ನ ಕುಂಭರಾಶಿಯವರು ಗೋಸೇವೆಯನ್ನು ಎಷ್ಟು ಮಾಡಿದ್ರೂ ಕಡಿಮೆ, ಅಷ್ಟು ಮಾಡಿದ್ರೆ ಆಯುಷ್ಯ ಭಾಗ್ಯ ಎರಡೂ ಅವರಿಗೆ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಸಿದ್ಧಿ ವೃದ್ಧಿ ಶ್ರೇಯಸ್ಸು ಬಯಸ್ತಕ್ಕಂತಹ ಕುಂಭರಾಶಿ ಕುಂಭಲಗ್ನ ಸಂಜಾತರು ಏನಪ್ಪ ಮಾಡಬೇಕು ಅಂತಂದರೆ ಬೀಸಣಿಗೆಯ ದಾನವನ್ನು ಕೊಡಿ. ಬೀಸಣಿಗೆ ಯಾರು ಬಳಸ್ತಿಲ್ಲ, ಹೋಮ ಮಾಡೋರು ಬಳಸ್ತಾರೆ ದೇವಾಲಯಗಳಲ್ಲಿ. ಅಥವಾ ಫ್ಯಾನನ್ನು ಕೊಡಿಸಿ ಯಾರಿಗಾದರೂ, ಯಾರಿಗೆ ಫ್ಯಾನ್ ಇಲ್ವೋ, ಕಡು ಬಡತನದಲ್ಲಿದ್ದಾರೋ ನಿಮ್ಮನೆ ಕೆಲಸದವ್ರಿಗೆ ಕೊಡಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗೆ ಕೊಡಿ. ಆ ಥರದ ಒಂದು ಯಾವುದಾದರೂ ಒಂದು ವಾತಾಯನವನ್ನು ಉಂಟು ಮಾಡಬೇಕು. ಗಾಳಿ ಬರೋದಕ್ಕೆ ಒಂದು ಏರ್ಪಾಡು ಮಾಡಿದರೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವಾಗಲೂ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಸರ್ವಾಂಗೀಣವಾದ ಲಾಭ ಹೆಚ್ಚಿನ ನಮಗೆ ಜೀವನದಲ್ಲಿ ಶೇಖರಣೆ ಆಗಬೇಕು. ಹಣ ಧನ ಧಾನ್ಯ ಇತ್ಯಾದಿಗಳು ಅಂತ ಯಾರಿಗೆ ಇದೆಯೋ ಮನಸ್ಸಿನಲ್ಲಿ ಅವ್ರು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಅತ್ತಿಗೆಯ ತವರು ಮನೆ, ಅದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆಗಿರಬಹುದು, ಅಣ್ಣಂದರು ತಮ್ಮಂದರು ಹೆಂಡ್ತಿರಾದರೂ ಆಯಿತು, ಆಕೆನೂ ಅತ್ತಿಗೆನೇ, ಅವರ ಮನೆಯಲ್ಲಿ ಯಾವುದಾದರೂ ಇರತಕ್ಕಂತಹ ಒಂದು ಈ ಹಿತ್ತಾಳೆಯ ಒಂದು ಸಾಮಗ್ರಿ, ಯಾವುದಾದ್ರೂ ಹಿತ್ತಾಳೆಯ ಸಾಮಗ್ರಿ ಆಗಿರ್ಬೋದು, ಅದೊಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಇಷ್ಟುದ್ದ ಒಂದು ಹಿತ್ತಾಳೆಯ ಒಂದು ಸಾಮಗ್ರಿ ಆಗಿರ್ಬೋದು, ಚಿಕ್ಕದಾಗಿರ್ತಕ್ಕಂತಹ ಒಂದು ಲೋಟ ಆಗಿರಬಹುದು, ಅಥವಾ ಅಲಂಕಾರಿಕ ವಸ್ತು ಆಗಿರಬಹುದು. ಅದು ಇಲ್ವಾ ಹಳದಿ ಬಣ್ಣದ ಯಾವುದಾದರೂ ಒಂದು ಬಟ್ಟೆ ಅವರನ್ನು ಕೇಳಿ ತೆಗೆದುಕೊಂಡು ಬರಬೇಕು. ಅದನ್ನು ಕೇಳಿ ತೆಗೆದುಕೊಂಡು ಬಂದು ಏನು ಮಾಡಬೇಕು, ನೀವು ಕೆಲಸ ಮಾಡೋಕ್ಕೆ ಕೂರ್ತಾ ಇರತಕ್ಕಂತಹ ಒಂದು ಮೇಜಿಗೋ ಅಥವಾ ನೀವು ಕೂರ್ತಕ್ಕಂತಹ ಒಂದು ಚೇರಿಗೋ ಅದನ್ನು ಕಟ್ಟಬೇಕು ಅಥವಾ ಇಡಬೇಕು. ಅದು ಮಾಡಿದರೆ ಲಾಭಾಂಶದಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಕಾಣುತ್ತೆ ಕುಂಭರಾಶಿ ಕುಂಭಲಗ್ನದವರಿಗೆ. ಇನ್ನು ಖರ್ಚು ಕಡಿಮೆ ಆಗಬೇಕು ಅಂತ ಇರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಪ್ರತಿದಿನ ನೀವು ಮಲಗುವ ಹಾಸಿಗೆಯ ಹೊದಿಕೆ ಮಾಡ್ತೀರಿ ಇಲ್ಲ ಅಂತಲ್ಲ, ಆದರೆ ತಪ್ಪದೆ ಪ್ರತಿನಿತ್ಯವೂ ಅದನ್ನು ಬಹಳ ಪರಿಶುಭ್ರವಾಗಿ ಇಟ್ಟುಕೊಂಡು ಅದರ ಮೇಲೆ ಮಲಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಇದನ್ನು ಮಾಡಿದ್ದೇ ಆದರೆ ಕುಂಭರಾಶಿ ಕುಂಭಲಗ್ನ ಸಂಜಾತರಿಗೆ ಒಳ್ಳೆಯ ಒಂದು ಲಾಭ, ಜೀವನದಲ್ಲಿ ಸೌಖ್ಯ ಉಂಟಾಗುತ್ತೆ ಅಂತ ನಾವು ಹೇಳಬಹುದು. ಖಂಡಿತ ಗುರುಜಿ. ಕುಂಭ ರಾಶಿ ಕುಂಭ ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ ಸಹಜವಾಗಿ ಸಾಮಾನ್ಯವಾಗಿ ರಾಶಿಯ ಜೊತೆಗೆ ಬರುವಂಥ ದುರಾದೃಷ್ಟವನ್ನು ಹೇಗೆ ಅದೃಷ್ಟವಾಗಿ ಬದಲಿಸಿಕೊಳ್ಬೇಕು ಅನ್ನೋದಕ್ಕೆ ಬಹಳಷ್ಟು ಪರಿಹಾರಗಳನ್ನು ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಕುಂಭರಾಶಿ ಕುಂಭ ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ ಏನೆಲ್ಲ ಪರಿಹಾರಗಳಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ನೀವು ಕೂಡ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.